ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಮಭೀಷ್ಟದಂ ಚತುರ್ಮುಖೇ ರತನಯಂ ಶ್ರೀನಿವಾಸಂ ಭಜೆ ನಿಶಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಜನಕೌವಾಚ ತತಃ ಕಿಮಕರೋತ್ಕೃಷ್ಣಃ ಶ್ರೀನಿವಾಸಃ ಸತಾಂ ಗತಿಃ ತನ್ಮಮಾಚಕ್ಷ ಭಗವನ್ ವಿಸ್ತರೇಣ ಮಹಾಮುನೇ. ಸ್ವಸ್ತ್ಯಸ್ತು ಅಶೇಷ ಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭವಿಷ್ಯೋತ್ತರ ಪುರಾಣೇ ವೆಂಕಟಗಿರಿ ಮಹಾತ್ಮ್ಯೆ ಅದ್ಯ ಕಿಂಚಿತ್ ಕಥಾನುವಾದಃ. ಶ್ರೀನಿವಾಸ ಉವಾಚ ಕರ್ಮಾಣಿ ಪುತ್ರ ಕಾರ್ಯಾಣಿ ಕುರು ಶೀಘ್ರಮತೀಂದ್ರಿತಃ ಸತದ್ವಚನಮಾಕರ್ಣ್ಯ ಸಂತೋಷೇಣ ಪಿತಾಮಹಃ. ಬ್ರಹ್ಮದೇವರನ್ನು ಕರೆದು ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಮುಂದೇನೇನಾಗಬೇಕು ಎಲ್ಲ ಕಾರ್ಯಗಳನ್ನು ವೈಭವದಿಂದ ಮಾಡಿಸು ಅಂತ ಹೇಳಿದಾಗ, ಆಯಿತು ಇನ್ನು ಗಡಿಬಿಡಿ ಆಗಬೇಕು, ಲಕ್ಷ್ಮಿ ಬಂದಾಯ್ತಲ್ಲ, ಇನ್ನು ಎಲ್ಲ ಬೇಗ ಬೇಗ ಕಾರ್ಯಗಳಾಗಬೇಕು ಅಂತ ಶ್ರೀನಿವಾಸ ಹೇಳಿದಾಗ, ಕಟಾಹ ಬಾಂಡ ನಿಜಯಾನ್ ನೇತುಂ ಪ್ರೇಷಯಾನ್ ಸುರಾನ್ ಗರುಡ ಪ್ರಮುಖಾನ್ ವೀರಾನ್ ನಾರಾಯಣ ಪರಾಯಣಾನ್. ಭಗವಂತನಲ್ಲಿಯೇ ಮನಸ್ಸಿಟ್ಟಿರುವ ಗರುಡ ಶೇಷ ಮೊದಲಾದ ಮಹಾದೇವತೆಗಳನ್ನು ಸ್ನಾನಕ್ಕಾಗಿ ಪಾತ್ರೆಗಳನ್ನು ತರುವುದಕ್ಕಾಗಿ ಕೊಟ್ಟು ಕಳುಹಿಸುತ್ತಾರೆ. ಆಗ ಗಂಗಾದಿ ಎಲ್ಲ ದೇವತೆಗಳು ಬಂದು ಆ ಪಾತ್ರೆಗಳಲ್ಲಿ ಸನ್ನಿಹಿತರಾಗ್ತಾರೆ, ನೀರಾಗಿ ಬರ್ತಾರೆ. ಆಗ ಶ್ರೀದೇವಿ, ಲಕ್ಷ್ಮೀದೇವಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಭಾರತಿ ಮೊದಲಾದ ಎಲ್ಲ ದೇವತೆಗಳು ಶ್ರೀನಿವಾಸನಿಗೆ ಅಭಿಷೇಕವನ್ನು ಮಾಡುವುದಕ್ಕಾಗಿ ಬರ್ತಾರೆ. ನಗನಗುತ್ತಾ ಬರ್ತಾ ಇದ್ದಾರೆ. ಏವಂ ಮಹೋತ್ಸವಸ್ತತ್ರ ಸಮಭೂತ್ ಸಪ್ತಮಿ ದಿನೇ. ವೈಶಾಖ ಶುಕ್ಲ ಪಕ್ಷ ಸಪ್ತಮಿ ದಿನ ಈ ತರಹದ ಕಾರ್ಯಕ್ರಮ ನಡೀತಾ ಇದೆ. 4 ದಿಕ್ಕಿನೊಳಗೆ 4 ಕಲಶಗಳನ್ನಿಟ್ಟು ಬಟ್ಟೆಯ ದಾರವನ್ನು ಸುತ್ತಿ ಮಧ್ಯದೊಳಗೆ ಶ್ರೀನಿವಾಸ, ಬ್ರಹ್ಮದೇವರು ಹಾಗೂ ಸರಸ್ವತೀ ದೇವಿ, ಬಕುಲಾದೇವಿ ಮೊದಲಾದವರೆಲ್ಲ ಹಿರಿಯರು ಕುಳಿತುಕೊಳ್ತಾರೆ. ಆಗ ಯಾರ ಅಭಿಷೇಕವನ್ನು ಮಾಡಬೇಕು ಅಂತ ವಿಚಾರವನ್ನು ಮಾಡ್ತಾರೆ. ಆವಾಗ ಸ್ವಯಂ ಲಕ್ಷ್ಮೀದೇವಿ ತಾನು ಬಂದು ಎಣ್ಣೆ ಹಚ್ತಾಳೆ. ಮೊದಲಿಗೆ ಎಣ್ಣೆ ಹಚ್ಚಿ ಆಶೀರ್ವಾದವನ್ನು ಮಾಡ್ತಾಳೆ. ಉತ್ತಿಷ್ಠೋತ್ಯಜ ದುಃಖಂ ತ್ವಂ ಸಮಾರೋಹ ವರಾಸನಂ. ಆಗ ಭಾರೀ ಅದ್ಭುತ ರೀತಿಯಿಂದ ದೀರ್ಘಾಯುರ್ಭವ ಗೋವಿಂದ ಪುತ್ರವಾನ್ ಧನವಾನ್ ಭವ ಚತುರ್ದಶಾನಾಂ ಲೋಕಾನಾಂ ಏಕಛತ್ರಾಧಿಪೋ ಭವ. ದೀರ್ಘಾಯುಷ್ವಂತನಾಗು, ಪುತ್ರವಂತನಾಗು, ಧನವಂತನಾಗು, ಚತುರ್ದಶ ಲೋಕಗಳಿಗೆ ಏಕಛತ್ರಾಧಿಪನಾಗು ಇತ್ಯಾದಿಯಾದ ಲೌಕಿಕವಾದ ವೈದಿಕವಾದ ಶುಭವಾದ ಆಶೀರ್ವಾದಗಳನ್ನು ಮಾಡ್ತಾ ಶುಭಾಶಯಗಳನ್ನು ಹೇಳ್ತಾ ಲಕ್ಷ್ಮೀದೇವಿ ಎಣ್ಣೆ ಹಚ್ಚಿ ಬಿಸಿ ಬಿಸಿ ನೀರನ್ನು ಹಾಕಿ ಎರಿತಾ ಇದ್ದಾಳೆ. ಅಲ್ಲಿ ಬ್ರಹ್ಮಪತ್ನಿಯರು ಗಾಯತ್ರಿ, ಸಾವಿತ್ರಿ ಹಾಗೂ ಭಾರತಿ ಮೊದಲಾದವರು ನೀರಿನಿಂದ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಗಂಗಾದಿ ದೇವತೆಗಳು ನೀರು ಕೊಡ್ತಾ ಇದ್ದಾರೆ. ಹೇಗಿತ್ತು? ಹರಿದ್ರಾ ಚೂರ್ಣಪಿಷ್ಟೇನ ಪ್ರಾಮೃಜದ್ ವೆಂಕಟೇಶ್ವರಂ. ಹರಿದ್ರಾ ಚೂರ್ಣವನ್ನು ಅರ್ಥಾತ್ ಅರಿಶಿಣವನ್ನು ಮೈಯೆಲ್ಲ ಹಚ್ಚಿ ಸ್ನಾನವನ್ನು ಮಾಡ್ತಾ ಇರುವಾಗ ಸರತ್ನೈ ಕಾಂಚನೈ ಕುಂಭೈಹಿ, ಬಂಗಾರದ ಮುತ್ತು ರತ್ನಗಳಿಂದ ಕೂಡಿರುವ ಬಂಗಾರದ ಕಲಶಗಳು, ಆ ಕಲಶದಿಂದ ಎತ್ತಿ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಆ ಪಾದ ಮೌಲಿ ಪರ್ಯಂತಂ ಸಾ ಕೃತೋದ್ವರ್ತನಂ ಹರೇಹೇ ಮೇನೇ ಕೃತಾರ್ಥಮಾತ್ಮಾನಂ ಸೇವೆಯ ಕೇಶವಸ್ಯ ಚ. ದೇವರ ಸೇವೆಯನ್ನು ಮಾಡಿ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ.
ಇಲ್ಲಿವರೆಗೆ ಏನಿತ್ತು, ಒಂದು ಯಾವುದೋ ಅಧಿಷ್ಠಾನದೊಳಗೆ ದೇವರ ಸೇವೆಯನ್ನು ಮಾಡಬೇಕಾಗಿತ್ತು. ಈಗ ಹಾಗಿಲ್ಲ, ನೇರ ದೇವರಿಗೇನೆ ಸೇವೆ ಮಾಡುವಂತಹ ಸೌಭಾಗ್ಯವನ್ನು ಬರಿತಾ ಇದ್ದಾರೆ. ಅನೇಕ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಜಲದಿಂದ ನೀರಾಜನವನ್ನು ಮಾಡ್ತಾ ಇದ್ದಾರೆ. ವಸ್ತ್ರವನ್ನು ಕೊಡ್ತಾರೆ. ವಸ್ತ್ರವನ್ನು ಕೊಟ್ಟಾಗ ಆ ವಸ್ತ್ರದಿಂದ ಒರೆಸಿಕೊಳ್ತಾನೆ. ಪಾರ್ವತಿ ಧೂಪವನ್ನು ಕೊಡ್ತಾಳೆ ಲಕ್ಷ್ಮೀದೇವಿಗೆ. ಲಕ್ಷ್ಮೀದೇವಿ ಧೂಪಾರ್ಚನೆಯನ್ನು ಮಾಡ್ತಾಳೆ. ಶಚಿರತಿಯರು ಚಾಮರವನ್ನು ಬೀಸ್ತಾ ಇದ್ದಾರೆ. ಆಗ ಆದರ್ಶ ಎಂಬ ಲಕ್ಷ್ಮೀದೇವಿ ಕನ್ನಡಿಯನ್ನು ಹಿಡಿತಾಳೆ. ನೋಡಪ್ಪ ಚೆಂದಾಗಿದೆಯಾ ಅಂತೇಳಿ ಕನ್ನಡಿಯನ್ನು ತೋರಿಸ್ತಾಳೆ. ಭಾರತಿ ಪಾದುಕೆಗಳನ್ನು ಕೊಡ್ತಾಳೆ. ವರುಣ ಬಂದು ಛತ್ರೆಯನ್ನು ಭಾರತೀ ಧಾರಣವನ್ನು ಮಾಡ್ತಾಳೆ. ವರುಣ ಬಂದು ಪಾದುಕೆಗಳನ್ನು ಕೊಡ್ತಾನೆ. ಪಾದುಕೆಗಳನ್ನು ಹಾಕಿಕೊಂಡು ಶ್ರೀನಿವಾಸ ಮುಂದೆ ಬರ್ತಾನೆ. ಬಂದು ಅಷ್ಟಮೀಂದು ಕುಲಾಕಾರೆ, ಅಷ್ಟಮಿ ಚಂದ್ರನ ಆಕಾರದೊಳಗೆ ಹೀಗೆ ಬಾಣಾಕಾರದೊಳಗೆ ಲಲಾಟದೊಳಗೆ ತಿಲಕವನ್ನು ಧಾರಣವನ್ನು ಮಾಡಿ ಊರ್ಧ್ವಪಿಂಡ ಗೋಪೀಚಂದ್ರವನ್ನು ಹಚ್ಚಿಕೊಳ್ತಾನೆ. ಹಚ್ಚಿಕೊಂಡು ತದಾಹ ಕಮಲಾಂ ರಾಜನ್ ಬಕುಲ ಲೋಕಮಾತರಾಂ ರೇಖಾಂ ರಜಯ ಕಲ್ಯಾಣಿ ಲಲಾಟೆ ಕುಂಕುಮೇನತು. ಆಗ ಹೇಳ್ತಾನೆ, ಲೋಕಮಾತರ ಆಗಿರ್ತಕ್ಕಂಥ ಲಕ್ಷ್ಮೀದೇವಿಯನ್ನು ಕುರಿತು ಹೇಳ್ತಾನೆ. ಏನಂತೆ, ನನಗೆ ತಿಲಕವನ್ನು ಧಾರಣವನ್ನು ಮಾಡಿಸಿ ಅಂತ ಹೇಳಿದಾಗ ಧಾರಣವನ್ನು ಮಾಡ್ತಾನೆ. ನಾನಾ ವಿಧವಾದ ಆಭರಣಗಳನ್ನು ಹಾಕಿಕೊಡ್ತಾನೆ. ಶ್ರೀನಿವಾಸನನ್ನು ಭಾರೀ ಅದ್ಭುತ ರೀತಿಯಿಂದ ಶೃಂಗಾರವನ್ನು ಮಾಡ್ತಾರೆ. ಯಾಚಯಿತ್ವಾ ಮಹಾರಾಜ ಕುಬೇರಂ ಸಾರಮಾತದ. ಆಗ ಲಕ್ಷ್ಮೀದೇವಿ ಕುಬೇರನ ಹತ್ರ ಹೋಗಿ ಸ್ವಲ್ಪ ಆಭರಣಗಳನ್ನು ಕೊಡೋ ಮಾರಾಯ ಅಂತೇಳಿ, ಹಿಂದೆಲ್ಲ ಹಳೆ ಕಾಲದಲ್ಲಿ ಇರ್ತಿತ್ತು, ತಮ್ಮ ಬಳಗದೊಳಗೆ ಯಾರು ಸ್ವಲ್ಪ ಸಿರಿವಂತರಿದ್ದಾರೆ ಅವರ ಆಭರಣಗಳನ್ನೇ ಹಾಕಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ಹಾಗೆ ಕುಬೇರನಿಂದ ನಾನಾ ವಿಧವಾದ ಆಭರಣಗಳನ್ನು ತರಿಸಿ ಶ್ರೀನಿವಾಸನಿಗೆ ಅಲಂಕಾರವನ್ನು ಮಾಡ್ತಾರೆ. ಸಂಭೂಷಯ ವರಾರೋಹೇ ಭೂಷಣೈರ್ಮಾಂ ವರಾನನೆ ಏವ ಮುಕ್ತಾ ಹಸಂತಿ ಸಾ ಭೂಷಣೈ ಸಮಭೂಷಯತ. ಆಗ ಲಕ್ಷ್ಮೀದೇವಿಗೆ ಹೇಳ್ತಾನೆ, ಚಂದಾಗಿ ಅಲಂಕಾರವನ್ನು ಮಾಡಬೇಕಾ, ಚಂದ ಕಾಣಿಸ್ಬೇಕು ನಾನು ಅಂತ ಹೇಳಿದಾಗ ಪೀತಾಂಬರವನ್ನು ಉಡಿಸ್ತಾರೆ. ಕಟಿಸೂತ್ರವನ್ನು ಕೊಡ್ತಾರೆ. ನಾನಾ ವಿಧವಾದ ಸ್ವರ್ಣಾಭರಣಗಳು, ಕಂಠಾಭರಣಗಳನ್ನು ಹಾಗೆ ಹೀಗೆ ಎಲ್ಲವನ್ನು ಕೊಡ್ತಾರೆ. ವಸಿಷ್ಠಂ ಆಜುಹಾವೋಚ್ಚೈ ಸಂತೋಷೋದ್ರಿಕ್ತ ಮಾನಸಃ. ಆಗ ವಸಿಷ್ಠರು ಬರ್ತಾರೆ. ವಸಿಷ್ಠರು ಬಂದಾಗ ಶ್ರೀನಿವಾಸ ಪ್ರಾರ್ಥನೆಯನ್ನು ಮಾಡ್ತಾನೆ. ವಸಿಷ್ಠ ಮುನಿಶ್ರೇಷ್ಠ ತ್ವಮುತ್ತರಂ ಕಾರ್ಯಮಾಚರ. ಸ್ವಾಮಿ, ಈಗ ನಮ್ಮ ಕೆಲಸವೆಲ್ಲ ಸ್ನಾನಾನಿಕಗಳು ಮುಗಿದಿದೆ, ಇನ್ನು ಮುಂದಿನ ಕೆಲಸಗಳನ್ನು ಕಾರ್ಯಗಳನ್ನು ನೀವು ಮಾಡಿಸಿ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಪುಣ್ಯಾಹ ವಾಚನವನ್ನು ಮಾಡಿಸ್ತಾರೆ. ಓಂ ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾ ಪಶವೋ ವದಂತಿ ಸಾನೋ ಮಂದ್ರೆ ಶಮೋಜ್ಜಂ ದುಹಾನ ಧೇನುರ್ವಾಗ್ ಅಸ್ಮಾನ್ ಉಪಸೃಷ್ಟುತೈತು ಎಂಬುದಾಗಿ ಹೇಳ್ತಾ ಗಟ್ಟಿಯಾದ ಮಂತ್ರೋಚ್ಚಾರಣವನ್ನು ಮಾಡ್ತಾ ವೇದ ದ್ರಷ್ಟಾರರೇ ಪುಣ್ಯಾಹವಾಚನವನ್ನು ಮಾಡಿಸ್ಲಿಕ್ಕೆ ಕೂತ್ಕೊಂಡಿದ್ದಾರೆ. ಏನು ಅದು ಅದ್ಭುತವಾಗಿರ್ತಕ್ಕಂಥ ವೈಭವ, ಭಾರೀ ವೈಭವದಿಂದ ಪುಣ್ಯಾಹವಾಚನವಾಯಿತು. ಪುಣ್ಯಾಹವಾಚನವಾದ ಮೇಲೆ ಕುಲದೇವತಾ ಪೂಜೆ ಆಯಿತು. ಕುಲದೇವತಾ ಪೂಜೆ ಆದಮೇಲೆ ಕೇಳ್ತಾರೆ, ಕುಲದೇವತೆ ಶ್ರೀನಿವಾಸ ನಿನ್ನ ಕುಲದೇವತೆ ಯಾರು? ಭಗವಾನು ವಾಚ ವಸಿಷ್ಠ ಮಮ ಕಲ್ಯಾಣಿ ಕುಲದೇವಿ ಶಮಿ ಸ್ಮೃತ ಮಮಾಪಿ ಪಾಂಡವಾನಾಂಚ ನಾತ್ರ ಕಾರ್ಯ ವಿಚಾರಣ. ನೋಡು, ಪಾಂಡವರ ಕುಲದೇವಿ ಶಮಿ, ಹಾಗಾಗಿ ನನ್ನ ಕುಲದೇವಿಯೂ ಕೂಡ ಶಮಿಯೇ ಆಗಿದ್ದಾಳೆ. ಆದ್ದರಿಂದ ಏನು ವಿಚಾರವಿಲ್ಲವಿಲ್ಲ, ಶಮಿ ವೃಕ್ಷದ ಪೂಜೆಯನ್ನೇ ಮಾಡಿ ಅಂತ ಹೇಳಿದಾಗ ವಸಿಷ್ಠರು ಕೇಳ್ತಾರೆ, ಕ್ವಚಾಸ್ತಿ ಧ್ರುವಶ್ರೇಷ್ಠ, ಈ ಶಮಿ ವೃಕ್ಷ ಎಲ್ಲಿದೆ ಅಂತ ಹೇಳಿದಾಗ ಅಲ್ಲೇ ಅಗಸ್ತ್ಯ ಋಷಿಗಳು ಹೇಳ್ತಾರೆ, ಇಲ್ಲೇ ಉತ್ತರ ದಿಕ್ಕಿಗೆ ಇದೆ, ಕುಮಾರ ತೀರ್ಥವಿದೆ, ಕುಮಾರಧಾರಿಕಾ ತೀರ್ಥವಿದೆ, ಆ ತೀರ್ಥದ ಹತ್ತಿರವಿದೆ ಅಂತ ಹೇಳಿದಾಗ ಹೋಗಿ ಕೃತ್ವಾ ಪ್ರದಕ್ಷಿಣಂ ರಾಜನ್ ಭಗವಾನ್ ಲೌಕಿಕೈ ಸಮಃ ನಮಶ್ಚಕ್ರೇ ಶಮಿ ವೃಕ್ಷಂ ಕುಲದೈವಂ ವೃಷಾಕಪಿ. ಆ ಶಮಿ ವೃಕ್ಷಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಶಮಿ ಶಮಯಮೇ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ. ಹೇ ಶಮಿ, ಮೇ ಪಾಪಂ ಶಮಯ, ಮೇ ಶತ್ರು ವಿನಾಶಿನಿ, ನನ್ನ ಶತ್ರುಗಳನ್ನು ನಾಶವನ್ನು ಮಾಡು. ನೀನು ಅರ್ಜುನನ ಧನುಧಾರಿಯಾಗಿದ್ದೀಯಾ, ರಾಮನಿಗೆ ಅತ್ಯಂತ ಪ್ರಿಯಳಾಗಿದ್ದೀಯಾ ಅಂತ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ನಾನು ಮಾಡುವ ಈ ವಿವಾಹ ಕಾರ್ಯದೊಳಗೆ, ನನ್ನ ಈ ವಿವಾಹ ಕಾರ್ಯದೊಳಗೆ ಯಾವ ವಿಘ್ನವೂ ಬರದೇ ಇರುವ ಹಾಗೆ ವೈಭವದಿಂದ ಆಗಬೇಕು ಅಂತ ಹೇಳಿ ಚೆನ್ನಾಗಿ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಒಂದು ಟೊಂಗಿಯನ್ನು ತೆಗೆದುಕೊಂಡು ಎಲ್ಲಿ ಸ್ಥಾಪನೆಯನ್ನು ಮಾಡಬೇಕು ಅಂತ ವಸಿಷ್ಠರು ಶ್ರೀನಿವಾಸನಿಗೆ ಕೇಳ್ತಾರೆ. ಆಗ ನಾರದರು ಹೇಳ್ತಾರೆ, ವರಾಹ ಶರಣೇ ದೇವ ಸ್ಥಾಪ್ಯತಾಂ ಕುಲದೇವತಾ. ಇಲ್ಲೆಲ್ಲಿ ಸ್ಥಾಪನೆ ಮಾಡಲಿಕ್ಕಂತೂ ಸ್ಥಳ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಒಂದು ಮನೆ ಕಾಣಿಸ್ತಾ ಇದೆ, ವರಾಹದೇವರ ಮನೆ, ಅಲ್ಲಿ ಹೋಗಿ ಸ್ಥಾಪನೆಯನ್ನು ಮಾಡಿದ್ರೆ ಆಯ್ತಲ್ಲ ಅಂತ ಹೇಳಿದಾಗ ನಾರದರ ಮಾತನ್ನು ಕೇಳಿ ಶ್ರೀನಿವಾಸ ವರಾಹದೇವರ ಹತ್ರ ಹೋಗ್ತಾನೆ. ಶ್ರೀನಿವಾಸೋ ವಾಚ ಪ್ರಸಾದಾತ್ ತವ ಗೋವಿಂದ ವಿವಾಹಂ ಕರ್ತುಮುತ್ಸಕಃ ಸಹಿತೋ ಧರಯಾ ದೇವ್ಯ ತ್ವಮಾಗಚ್ಚ ನೃಪಾಲಯಂ. ಶ್ರೀನಿವಾಸ, ನಿನ್ನ ವರಾಹದೇವರೇ, ನಿನ್ನ ಅನುಗ್ರಹದಿಂದ
ನಾನು ವಿವಾಹವನ್ನು ಮಾಡಿಕೊಳ್ತಾ ಇದ್ದೇನೆ, ಆಕಾಶ ರಾಜ ನನಗೆ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಧರಾದೇವಿಯಿಂದ ಸಹಿತರಾಗಿ ಅವಶ್ಯವಾಗಿ ನೀವು ಬರಬೇಕಾ, ಬಂದು ರಾಜನ ಮನೆಗೆ ಬಂದು ವಿಶೇಷವಾಗಿ ಆಶೀರ್ವಾದವನ್ನು ಮಾಡಬೇಕು. ಇಲ್ಲಿ ಬನ್ನಿ ಅಂತ ಹೇಳಲೇ ಇಲ್ಲ, ಕಲ್ಯಾಣ ಮಂಟಪಕ್ಕೆ ಬಂದು ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿದಾಗ ವರಾಹದೇವರು ಹೇಳ್ತಾರೆ, ಏನು ಮಮಸ್ಥಾನೆ ಮಗನೇ, ಇಷ್ಟೆಲ್ಲ ಜನರನ್ನು ಕರೆಸಿ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ, ನನಗೆ ತಿಳಿಸಿಲ್ಲಲ್ಲ ನೀನು ಅಂತ ಹೇಳಿ ನಾಟಕ ಮಾಡಿದಂತೆ ವರಾಹದೇವರು ಹೇಳ್ತಾರೆ, ಮಮಸ್ಥಾನೇ ಮಹಾರಾಜ ಬಕುಲಾಂ ವಿದ್ಧಿ ಶ್ರೀಪತಿ, ನನ್ನ ಸ್ಥಾನದೊಳಗೆ ಬಕುಲಾದೇವಿ ಇದ್ದಾಳಲ್ಲ, ಆಯಿತು ಅವಳೇ ಎಲ್ಲ ನೋಡಿಕೊಳ್ತಾಳೆ, ಅವಳಿದ್ದಾಳೆ ಅಂತಂದ್ರೆ ನಾನು ಇದ್ದೇನೆ ಅಂತ ಅರ್ಥ. ವೈಶಾಖ ಮಾಸ ಎಲ್ಲ ಫಸಲುಗಳು ಬಂದಿರ್ತದೆ, ಅವನ ರಕ್ಷಣೆಯನ್ನು ಮಾಡಬೇಕು, ಬಹಳ ಕೆಲಸವಿದೆ, ಆದ್ದರಿಂದಾಗಿ ನನಗೆ ಬರಲಿಕ್ಕೆ ಆಗುವುದಿಲ್ಲ, ಬಕುಲಾದೇವಿ ಇದ್ದಾಳೆ, ಅವಳೆಲ್ಲ ವೈಭವದಿಂದ ನಡೆಸಿಕೊಡ್ತಾಳೆ ಅಂತ ಇಷ್ಟು ಹೇಳ್ತಾರೆ. ಆಗ ಶ್ರೀನಿವಾಸ ಹೇಳ್ತಾನೆ, ಕುಲದೇವಿ ಪ್ರತಿಷ್ಠಾಂಚಕರಿ ಶರಣಂ ತವ, ಇಲ್ಲ ನಿಮ್ಮ ಮನೆಯೊಳಗೆ ಹಾಗಾದರೆ ನಾವು ಕುಲದೇವತಾ ಸ್ಥಾಪನವನ್ನು ಮಾಡ್ತೇನೆ, ಒಂದು 4-5 ದಿವಸ ನಾನು ಬರುವವರೆಗೆ ನೀವು ಪೂಜೆಯನ್ನು ಮಾಡ್ತೀರಾ ಅಂತ ಕೇಳಿದಾಗ ಆಯಿತು ಅಂತ ಹೇಳಿ ವರಾಹದೇವರು ಅನುಮತಿಯನ್ನು ಕೊಡ್ತಾರೆ. ವೈಭವದಿಂದ ಕುಲದೇವತಾ ಸ್ಥಾಪನವನ್ನು ಮಾಡ್ತಾರೆ. ಸ್ಥಾಪನೆಯನ್ನು ಮಾಡಿ ಪುನಃ ತಮ್ಮ ಮನೆಗೆ ಬಂದಾಗ ಶ್ರೀನಿವಾಸ ಹೇಳ್ತಾನೆ, ನಡೀರಿಪ್ಪ ಬೇಗ ಬೇಗನೆ ಆಕಾಶರಾಜನ ನಗರಕ್ಕೆ ನಡೀರಿ, ಎಲ್ಲರೂ ಮಧ್ಯಾಹ್ನ ಭಾಳ ಹೊತ್ತಾಯಿತು, ಅಲ್ಲೇ ಊಟಕ್ಕೆ ಹೋಗ್ಬಿಡೋಣ ನಡೀರಿ ಅಂತ ಹೇಳಿ ಎಲ್ಲರನ್ನೇ ಎಬ್ಬಿಸ್ತಾನೆ. ಆಗ ಬ್ರಹ್ಮದೇವರು ಬಂದು ಹೇಳ್ತಾರೆ, ಅಭೋಜನೇನ ಗಂತವ್ಯಂ ನಾರಾಯಣ ಪುರಾಕ್ವಯಂ, ಪುಣ್ಯವಾಚನವಾಗಿದೆ, ಕುಲದೇವತಾ ಸ್ಥಾಪನವಾಗಿದೆ, ಸ್ವಾಮಿ ಊಟ ಇಲ್ಲದೆ ಹೋಗುವ ಹಾಗಿಲ್ಲ, ವೈಭವದಿಂದ ಊಟವಾಗಬೇಕಲ್ಲ ಅಂತ ಹೇಳಿದಾಗ ಶ್ರೀನಿವಾಸ ಹೇಳ್ತಾನೆ, ವಿಧೇ ಅದ್ಯೈವ ನಿಯಂ ಶ್ವೇತಾಂ ಸೇನಾಂತೆ ಚತುರಂಗಿಣಿಂ ಶೀಘ್ರಂ ಗಂತುಂ ಚತುರ್ವಕ್ತ್ರ ನಾರಾಯಣ ಪುರಂ ಪ್ರತಿ, ಅತ್ಯಂತ ಶೀಘ್ರ, ಹಾಗೆಲ್ಲ ಮಾತಾಡಬೇಡ, ಬೇಗ ಬೇಗನೆ ನಡಿ, ಅಲ್ಲಿ ಆಕಾಶರಾಜನ ಪಟ್ಟಣಕ್ಕೆ ಹೋಗಿಬಿಡೋಣ, ಅಲ್ಲೇ ಊಟ ಮಾಡಿಬಿಡೋಣ, ಅತ್ಯಂತ ವೇಗದಿಂದ ಹೋಗೋಣ ಅಂತ ಶ್ರೀನಿವಾಸ ಹೇಳ್ತಾನೆ. ಊಟ ಬೇಡವೇ ಬೇಡ ಅಂತೇಳಿ ಆಗ ಬ್ರಹ್ಮದೇವರು ಹೇಳ್ತಾರೆ, ಕೃತ್ವಾ ಪುಣ್ಯಾಹ ಕರ್ಮಾಣಿ ಪ್ರತಿಷ್ಠಾಪಿ ಕುಲೇಶ್ವರಿಂ, ಪುಣ್ಯಾಹ ವಾಚನವನ್ನು ಮಾಡಿ ಕುಲದೇವತಾ ಸ್ಥಾಪನೆಯನ್ನು ಮಾಡಿ ಉಪವಾಸವಾಗಿ ಹೋಗುವ ಹಾಗೇ ಇಲ್ಲ. ಋಷಿಗಳು ಮುನಿಗಳು ಎಲ್ಲರೂ ಉಪವಾಸ ಆಗಿದ್ದಾರೆ, ಅವರು ಸಿಟ್ಟಾಗ್ತಾರೆ, ಹಾಗೆಲ್ಲ ಮಾಡೋದಿಲ್ಲ, ಊಟವಾಗಬೇಕು. ಶ್ರೀನಿವಾಸ ಹೇಳ್ತಾನೆ, ವಚನಾನಿ ಮಹಾರ್ಹಾಣಿ ತವ ಪುತ್ರ ಪಿತಾಮಹ ಬ್ರಹ್ಮ, ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದಿ, ದೇಶ ಕಾಲ ಕಾರ್ಯ ಇವನ್ನೆಲ್ಲ ವಿಚಾರವನ್ನು ಮಾಡಲಿಕ್ಕೆ ಬರುವುದಿಲ್ಲ ನಿನಗೆ. ದ್ರವ್ಯಾಣ ಮಯುತಂತಾದ, ಒಂದು ಹೊತ್ತು ಇಷ್ಟು ಜನರಿಗೆ ಊಟಕ್ಕೆ ಹಾಕಿದ್ರೆ 10 ಲಕ್ಷ ರೂಪಾಯಿ ಬೇಕಾಗತ್ತೆ, ಈ ಬೆಟ್ಟದೊಳಗೆ ನನಗೆ ಯಾರು ಕೊಡ್ತಾರೆ ಹೇಳಿ ಇಷ್ಟು ಹಣವನ್ನು? ಗೊತ್ತಿಲ್ವಾ, ನಾ ಮೇಲಿಂದ ಏನು ತರುವುದಿಲ್ಲ, ಇಲ್ಲಿಂದ ಏನು ಒಯ್ಯೋದಿಲ್ಲ, ಹಾಗಾಗಿ ನಾನು ಖಾಲಿ ಕೈಲೇ ಇದ್ದೇನೆ ಅಂತ ಅಷ್ಟು ಗೊತ್ತಿಲ್ವಾ ನಿಮಗೆ ಅಂತ ಹೇಳಿದಾಗ ಬ್ರಹ್ಮದೇವರು ಗಪ್ಪಾಗಿಬಿಡ್ತಾರೆ. ನಾ ಹೇಳೋ ಕರ್ತವ್ಯ ಹೇಳೀನಿ, ಮುಂದಿನ ನಿನ್ನ ಜವಾಬ್ದಾರಿ ಅಂತೇಳಿ ಬಿಟ್ಟು ಗಪ್ಪಾಗಿಬಿಡ್ತಾರೆ. ರುದ್ರದೇವರು ಮಾತನಾಡ್ತಾರೆ, ಶ್ರೋತವ್ಯಂ ವಚನಂ ತಾತ ಮಮ ಬಾಲಸ್ಯ ಮಾಧವ, ಸಣ್ಣ ಮಾತು ನಾನು ಹೇಳ್ತೇನೆ ಕೇಳ್ತೇನೋ ಶ್ರೀನಿವಾಸ ಅಂತೇಳಿ. ವಿವಾಹ ಕರಣೇ ದೇವ ತಥಾ ಭವನ ಕರ್ಮಣಿ, ವಿವಾಹ ಮಾಡುವಾಗಲಿ ಮನೆ ಕಟ್ಟುವಾಗಲಿ ಆರಂಭಿಸಿದ ಮೇಲೆ ಅದು ಪೂರ್ಣವಾಗಬೇಕು, ಆಗಲಿಲ್ಲ ಅಂತಂದ್ರೆ ಸಾಲ ಮಾಡಿ ಆದರೂ ಪೂರ್ಣಗೊಳಿಸಬೇಕಲ್ವೇ ಅಂತ ಹೇಳಿದಾಗ, ಇಷ್ಟು 10 ಲಕ್ಷ ರೂಪಾಯಿ ನನಗೆ ಯಾರು ಕೊಡ್ತಾರೋ ಮಾರಾಯ ಸಾಲ ಅಂತಂದರೆ ವಿಚಾರವೇ ಮಾಡಬೇಡ, ಇಲ್ಲೇ ಇದ್ದಾನೆ ಅಂತ ಹೇಳಿ ಕುಬೇರನನ್ನು ತಂದು ಪಕ್ಕದೊಳಗೆ ನಿಲ್ಲಿಸಿಬಿಟ್ಟ ರುದ್ರದೇವ್. ನನ್ನ ಮನೆ ಬಾಜುಕಿನೇ ಇರ್ತಾನೆ ಕುಬೇರ, ಎಷ್ಟು ಸಾಲ ಕೇಳ್ತಿ ಕೊಡ್ತಾನೆ ನಿನಗೆ ಅಂತ ಹೇಳಿದಾಗ ಶ್ರೀನಿವಾಸ ಹೇಳ್ತಾನೆ, ಸಾಧಯಸ್ವಾದ್ಯ ವಸುಪ ಕಲ್ಯಾಣಮ್ಮೇ ಕಲೌ ಯುಗೆ ದತ್ವಾಧನಂ ಯಾವದಿಷ್ಟಂ ಪುತ್ರಸ್ಯ ನರವಾಹನ, ಮನುಷ್ಯ ವಾಹನರಲ್ಲಿ ಇರ್ತಕ್ಕಂತಹ ಕುಬೇರ, ಏನು ನನ್ನ ವಿವಾಹವನ್ನು ಗೆಲ್ಲಿಸಿಕೊಡು ಮಾರಾಯ, ಸ್ವಲ್ಪ ಹಣ ಬೇಕಲ್ಲ ಕೊಡ್ತೀಯಾ ಅಂತ ಕೇಳಿದಾಗ ಕುಬೇರ ಹೇಳ್ತಾನೆ, ತವಾಧೀನಂ ಇದಂ ಸರ್ವಂ ಜಗದೇತಚ್ಚರಾಚರಂ, ಈ ಸಮಗ್ರವಾಗಿರ್ತಕ್ಕಂಥ ಐಶ್ವರ್ಯ ನೀನು ಕೊಟ್ಟದ್ದು, ನಾನೇನು ನಿನಗೆ ಸಾಲ ಕೊಡ್ತೇನೆ, ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ, ಹಾಗೆಲ್ಲ ಅಲ್ಲ, ನಾನು ಅನೇಕ ಅವತಾರಗಳನ್ನು ತಾಳ್ತೇನೆ, ಆಗ ಮೇಲಿಂದ ಏನೂ ಹಣ ತರುವುದಿಲ್ಲ, ತೆಳಗಿನಿಂದ ಏನೂ ಹಣವನ್ನು ನಾನು ಮೇಲೆ ಒಯ್ಯುವುದಿಲ್ಲ, ಏನು ಮಾಡೋಣ ಹೇಳು, ಆದ್ದರಿಂದಾಗಿ ಅವಶ್ಯವಾಗಿ ನೀನು ಋಣವನ್ನು ಕೊಡಲೇಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ, ಹಾಗಾದರೆ ಸರಿಯಾಗಿ ಲೆಕ್ಕ ಪತ್ರ ಎಲ್ಲ ಆಗಬೇಕು ಅಂತ ಹೇಳಿದಾಗ ಆಯಿತು ಅಂತೇಳಿ ಒಂದು ಕಡೆ ಕುಳಿತುಕೋತಾರೆ. ಋಣಗ್ರಾಹಿ ಶ್ರೀನಿವಾಸ ಧನದಾಯಿ ಧನೇಶ್ವರ, ಋಣವನ್ನು ಸ್ವೀಕಾರವನ್ನು ಮಾಡ್ತಾ ಇರುವವನು ಶ್ರೀನಿವಾಸ, ಹಣ ಕೊಡ್ತಾ ಇರುವವನು ಧನೇಶ್ವರ ಕುಬೇರ. ಆತ್ಮಕಾರ್ಯ ನಿಮಿತ್ತಂ, ತನಗಾಗಿ ತನ್ನ ಕಾರ್ಯಕ್ಕಾಗಿ ವಿವಾಹಕ್ಕಾಗಿ ಕಲಿಯುಗದೊಳಗೆ ಇಸ್ಕೊಳ್ತಾ ಇದ್ದಾನೆ. ಎಂದಿನ ದಿನ ವೈಶಾಖ ಶುಕ್ಲ ಪಕ್ಷ ಸಪ್ತಮಿ ವಿಲಂಬಿನಾಮ ಸಂವತ್ಸರ, ನಿಷ್ಕಾಣಾಂ ರಾಮಮುದ್ರಾಣಾಂ ಚ ಲಕ್ಷಾಣಿ 14 ಲಕ್ಷ ರೂಪಾಯಿಗಳನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾನೆ.
ವಿವಾಹ ವರ್ಷವನ್ನು ಆರಂಭಿಸಿಕೊಂಡು ಮುಂದೆ 1000 ವರ್ಷಗಳಲ್ಲಿ ಆ ಹಣವನ್ನು ಬಡ್ಡಿ ಸಹಿತವಾಗಿ ತೀರಿಸ್ತಾನೆ. ಏಕ ಸಾಕ್ಷಿ ಚತುರ್ವಕ್ತರ, ಒಂದು ಸಾಕ್ಷಿ ಚತುರ್ಮುಖ ಬ್ರಹ್ಮದೇವರು, 2ನೇ ಸಾಕ್ಷಿ 3 ಕಣ್ಣುಗಳುಳ್ಳ ರುದ್ರದೇವರು, 4ನೇ ಸಾಕ್ಷಿ ಅಶ್ವತ್ಥ ವೃಕ್ಷ. ಇವರಿಗೆಲ್ಲರಿಗೂ ಇದು ಗೊತ್ತಿದೆ ಅಂತ ಹೇಳಿ ಪತ್ರವನ್ನು ಕೊಟ್ಟು ಹಣವನ್ನು ತೆಗೆದುಕೊಂಡ. ಆ ಹಣವನ್ನು ಎತ್ತಿ ಶ್ರೀನಿವಾಸ ಕುಬೇರನ ಕೈಯೊಳಗೆ ಕೊಟ್ಟು ಹೇಳ್ತಾನೆ, ಕುಬೇರ ನೋಡು, ಆನೀಯತಾಂ ತಂಡು ಲಂಚ ಮಿತಂ ಪ್ರಸ್ಥೈರ್ಧನೇಶ್ವರ, ಎಷ್ಟು ಬೇಕೋ ಅಷ್ಟು ಅಕ್ಕಿ ಬೇಳೆ ಮೋಷ ಎಲ್ಲವನ್ನು ತರಿಸು. ಕಂಬಲಿಗಳು ಬೇಕು, ಪುಗಿ ಫಲಗಳು ಬೇಕು, ನಾಗವಲ್ಲಿ ಬೇಕು, ಏಲ ಲವಂಗ ಕರ್ಪೂರ ಇವೆಲ್ಲವೂ ಬೇಕು. ಮಾಂಗಲ್ಯ ಬಂಧ, ಮಾಂಗಲ್ಯ ತಂತು ಬೇಕು. ಕನ್ಯಕ್ಕಾಗಿ ಪಾದಾಂಗುಷ್ಟ ಕಾಲುಂಗುರಗಳು ಬೇಕು, ಕೈಗೆ ಹಾಕುವ ಉಂಗುರಗಳು ಬೇಕು. ಎಲ್ಲವನ್ನು ತೆಗೆದುಕೊಂಡು ಬಾ. ಶ್ರೀನಿವಾಸ ಮದುವೆ ಸಿದ್ಧವಾಗಿದೆ, ಏನೂ ತಂದಿಲ್ಲ. ಕುಬೇರ ಹೇಳ್ತಾನೆ, ತತ್ಪ್ರಸಾದೇನ ಗೋವಿಂದ ಸರ್ವಂ ಸಜ್ಜೀಕೃತಮ್ಮಯ್ಯ. ಸ್ವಾಮಿ, ನೀನು ಆದೇಶ ಮಾಡ್ತೀಯ ಅಂತ ಗೊತ್ತಿತ್ತು, ಅದರಿಂದ ಎಲ್ಲವನ್ನು ಸಿದ್ಧವಾಗಿ ಇಟ್ಟಿದ್ದೇನೆ ನಾನು ಅಂತ ಹೇಳಿದಾಗ ಷಣ್ಮುಖನಿ ಕರೆದು ಹೇಳ್ತಾನೆ, ಬೇಗ ಬೇಗನೆ ಅಗ್ನಿಯನ್ನು ಕರಿ ಅಂತ ಹೇಳಿದಾಗ ಸ್ವಾಹ ಸ್ವಧಾಯಿಂದ ಸಹಿತರಾಗಿ ಅಗ್ನಿ ಬರ್ತಾನೆ. ಬಂದಾಗ ಪಾಕಂ ಭಕ್ಷಾನ್ಯ ಶಾಕಾನಿ ಕುರು ಸ್ವಾಹ ಸಮನ್ವಿತಃ ನಾರಾಯಣ ವಚ ಶ್ರುತ್ವ ನಾರಾಯಣಮಭಾಷತ. ಅಗ್ನಿ ಬೇಗ ಬೇಗ ಅಡಿಗೆ ಆಗಬೇಕಪ್ಪ, ವೈಭವದಿಂದ ರುಚಿಯಾದ ಅಡಿಗೆ ಆಗಬೇಕು ಅಂತ ಹೇಳಿ ಆಜ್ಞೆಯನ್ನು ಮಾಡಿದ. ಅಗ್ನಿ ಕೇಳ್ತಾನೆ, ಅಡಿಗೆ ಮಾಡೋದಕ್ಕಾಗಿ ಪಾತ್ರೆ ಎಲ್ಲಿದೆ ಸ್ವಾಮಿ? ಜವಾಬ್ದಾರಿಯನ್ನು ಕೊಟ್ಟು ಬಿಟ್ಟಲ್ಲ. ಶ್ರೀನಿವಾಸ ಹೇಳ್ತಾನೆ, ಭವತಾಂ ಭವನೇ ತಾತ ಕಿಂಚಿತ್ ಜಾತೆ ಮಹೋತ್ಸವೇ. ನಿಮ್ಮ ಮನೆಯೊಳಗೆ ಏನಾದರೂ ಉತ್ಸವವಾಯಿತು ಅಂತಾದರೆ ಪಾತ್ರೆ ಎಲ್ಲ ಇರ್ತದೆ. ನನ್ನ ಮನೆ ಕಾರ್ಯಕ್ರಮ ಅಂತಂದ್ರೆ ಏನೂ ಇರೋದಿಲ್ಲ, ಹೌದಾ ಇಲ್ಲ? ಒಂದು ಕೆಲಸ ಮಾಡು, ಸ್ವಾಮಿ ಪುಷ್ಕರಣಿ ಸರೋವರದೊಳಗೆ ಅನ್ನವನ್ನು ಮಾಡು, ಪಾಪ ವಿನಾಶಿನಿ ತೀರ್ಥದೊಳಗೆ ಹುಳಿ ಮಾಡು, ಆಕಾಶಗಂಗಾದೊಳಗೆ ಪರಮಾನ್ನವನ್ನು ಮಾಡು, ದೇವತೀರ್ಥದೊಳಗೆ ಪಲ್ಯವನ್ನು ಮಾಡು, ತುಂಬು ತೀರ್ಥದೊಳಗೆ ತುಪ್ಪವನ್ನು ಕಾಯಿಸು, ಕುಮಾರಧಾರಿಕಾ ತೀರ್ಥದೊಳಗೆ ನಾನಾ ವಿಧವಾದ ಭಕ್ಷ್ಯಗಳನ್ನು ಮಾಡು, ಪಾಂಡು ತೀರ್ಥದೊಳಗೆ ಹುಣಸೆ ಹಣ್ಣಿನ ರಸವನ್ನು ಮಾಡಿಡು ಅಂತ ಹೇಳಿ 100 ತೀರ್ಥಗಳನ್ನು ಹೇಳಿ ಅಲ್ಲೆಲ್ಲ ಅಡಿಗೆಯನ್ನು ಸಿದ್ಧವನ್ನು ಮಾಡಿಬಿಡು ಅಂತ ಹೇಳಿಬಿಡ್ತಾನೆ. ಹೀಗೆ ಅಗ್ನಿ ಹೋಗಿ ಬಂದನೋ ಇಲ್ಲೋ ಹೇಳ್ತಾನೆ, ದಜ್ಜೋದನಂ ತಿಲಾನ್ನಂ ಪರಮಾನ್ನಂ ಮಧುಸ್ರವಂ ಮಾಷಾ ಪೂಪ ಗುಡಾಪೂಪ ಶಾಖದ್ವಯಮತಂಪರಂ. ನೋಡೋ, ದಜ್ಜೋದನ, ತಿಲಾನ್ನ, ಪರಮಾನ್ನ ಎಲ್ಲವೂ ತಯಾರಾಗಿದೆ. ಪಾಕ ಸಂಪೂರ್ಣತಾಂ ಪ್ರಾಪ್ತ ತತ್ಪ್ರಸಾದೇನ ಕೇಶವ, ನಿನ್ನ ಅನುಗ್ರಹದಿಂದ ಅಡಿಗೆ ಎಲ್ಲವಾಗಿದೆ, ನೈವೇದ್ಯವನ್ನು ಮಾಡಿ. ಬ್ರಹ್ಮದೇವರನ್ನು ಕರೆದು ದೇವರು ಹೇಳಿದ, ಊಟ ಕೊಡಿಸು, ಬೇಗ ಬೇಗ ಊಟ ಕೊಡಿಸು ಅಂತ ಹೇಳಿದಾಗ ದೇವರು ಹೇಳ್ತಾನೆ, ಅನರ್ಪಿತಂ ನ ದಾತವ್ಯಂ ದೇವಾನಾಂಚ ದ್ವಿಜನ್ಮನಾಂ. ದೇವರಿಗೆ ಸಮರ್ಪಣೆಯನ್ನು ಮಾಡದ ಅನ್ನವನ್ನು ದೇವತೆಗಳಿಗಾಗಲಿ ಬ್ರಾಹ್ಮಣರಿಗಾಗಲಿ ಉಣಿಸುವ ಹಾಗೆ ಇಲ್ಲ, ಉಣ್ಣುವ ಹಾಗೆ ಇಲ್ಲ. ಇದನ್ನು ಕೇಳುವ ವೆಂಕಟೇಶ ಮಹಾತ್ಮ್ಯವನ್ನು ಎಲ್ಲ ಋಷಿ ಮುನಿಗಳು ಜ್ಞಾನಿಗಳು ಆಚಾರ್ಯರಿಂದ ಕೇಳ್ತಾ ಇರುವಂಥ ಲಕ್ಷ ಜನರಿದ್ದಾರೆ. ಅವರೆಲ್ಲರೂ ಗಟ್ಟಿಯಾಗಿ ನೆನಪಿಟ್ಟುಕೊಳ್ಳೋಣ, ಸ್ಥಿರವಾಗಿ ನೆನಪಿಟ್ಟುಕೊಳ್ಳೋಣ. ಯಾವ ಕಾರಣಕ್ಕೂ ಕೂಡ ದೇವರಿಗೆ ನೈವೇದ್ಯವಾಗದ ಅನ್ನವನ್ನು ಬ್ರಾಹ್ಮಣರಿಗೆ ದೇವತೆಗಳಿಗೆ ಸಮರ್ಪಣೆ ಮಾಡುವ ಹಾಗೇ ಇಲ್ಲ. ಇದರರ್ಥ ನಾನು ಬ್ರಾಹ್ಮಣನಾಗಿದ್ದೇನೆ ಅಂತಂದರೆ ನಾನು ಊಟ ಮಾಡುವಾಗ ದೇವರ ನೈವೇದ್ಯವನ್ನೇ ಊಟ ಮಾಡುವುದು. ಇದು ಯಾರೋ ಹೇಳುವ ಮಾತಲ್ಲ, ಸ್ವಯಂ ಶ್ರೀನಿವಾಸ ಹೇಳ್ತಾನೆ, ಗಟ್ಟಿಯಾಗಿ ಹೇಳ್ತಾನೆ. ದೇವರಿಗೆ ನೈವೇದ್ಯವನ್ನು ಊಟ ಮಾಡದೆ ಕೇವಲ ತಾನು ಮಾತ್ರ ಊಟ ಮಾಡಿದರೆ ಪಾಪವನ್ನೇ ಉಣ್ಣಂತೆ ಅಂತೇಳಿ ಮಹಾಭಾರತದಲ್ಲಿ ಬಂದಿದೆ, ಮೊನ್ನೆ ಬಂದಿದೆ. ಬೃಹದಾರಣ್ಯಕ ಉಪನಿಷತ್ತಿನ ಸಪ್ತಾನ್ನ ವಿದ್ಯೆಯಲ್ಲಿ ಹೇಳ್ತಾರೆ, ಕೇವಲ ತಾನೊಬ್ಬನೇ ಊಟ ಮಾಡುವವನು ಕೇವಲಾಘ. ಅವನು ಅಘ ಅಂದರೆ ಪಾಪವನ್ನೇ ಉಂಡ ಹಾಗೆ ಅವನು. ಅನರ್ಪಿತಂ ನದಾತವ್ಯಂ. ಶ್ರೀನಿವಾಸ ಗಟ್ಟಿಯಾಗಿ ಹೇಳ್ತಾನೆ ಮಾತನ್ನು. ದೇವರಿಗೆ ಸಮರ್ಪಣೆಯನ್ನು ಮಾಡದ ಅನ್ನವನ್ನು ದೇವತೆಗಳಿಗೆ ಸಮರ್ಪಣೆ ಮಾಡುವ ಹಾಗಿಲ್ಲ, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕುವ ಹಾಗಿಲ್ಲ, ತಾನು ಊಟ ಮಾಡುವ ಹಾಗಿಲ್ಲ. ದೇವರು ಕೊಟ್ಟ ಅನ್ನ ಎಷ್ಟು ಸಮೃದ್ಧವಾಗಿ ಕೊಟ್ಟಿದ್ದಾನೆ ನಿಮ್ಮೆಲ್ಲರಿಗೂ ಕೂಡ. ಹಿಂದಿನ ಜನದಲ್ಲಿ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಉಪವಾಸ ಇರ್ತಿದ್ರು. ಆ ಉಪವಾಸ ಬೀಳುವ ದೌರ್ಭಾಗ್ಯ ಕೊಟ್ಟಿಲ್ಲ. ಮನೆಯೊಳಗೆ ಏನು ಬೇಕು, ಯಾವ ವಸ್ತು ಬೇಕೋ ಆ ಎಲ್ಲವೂ ಕೂಡ ವೈಭವದಿಂದ ಸಿಗತ್ತೆ, ತರುವುದಕ್ಕೆ ಸಾಮರ್ಥ್ಯವಿದೆ, ಅಷ್ಟು ಸಮೃದ್ಧಿಯನ್ನು ಕೊಟ್ಟಿದ್ದಾನೆ. ಸ್ವಲ್ಪ ಕಷ್ಟಪಟ್ಟು ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಆಗುವುದಿಲ್ವಾ?
ಬಹಳ ಘೋರವಾದ ಪ್ರಸಂಗವಿದೆ. ಹೀಗಾಗಿ ಪಾಪವನ್ನೇ ಉಂಡದ್ದರಿಂದಾಗಿ, ದೇವರಿಗೆ ನೈವೇದ್ಯ ಮಾಡದ ಅಡಿಗೆಯನ್ನು ಊಟ ಮಾಡೋಣದರಿಂದಾಗಿ ಪಾಪವನ್ನೇ ಊಟ ಮಾಡಿದ್ದಾನೆ. ಆದ್ದರಿಂದಾಗಿ ಪಾಪದ ಫಲವಾಗಿರ್ತಕ್ಕಂಥ ನಾನಾ ತರಹದ ದುಃಖಗಳಲ್ಲಿ ಅನುಭವಿಸ್ತಾನೆ, ಭಾಗಿಯಾಗ್ತಾನೆ. ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ಪಾಪವನ್ನು ಊಟ ಮಾಡುವುದು ಬೇಡ. ಅಂತಾಗಿದ್ದರೆ ದೇವರಿಗೆ ನೈವೇದ್ಯವನ್ನು ಮಾಡಿಯೇ ಊಟವನ್ನು ಮಾಡೋಣ. ಇದು ಗಟ್ಟಿಯಾಗಿ ಶ್ರೀನಿವಾಸ ನನಗೂ ತಮಗೂ ಎಲ್ಲರಿಗೂ ಕೂಡ ದೃಢವಾದ ಸಂಕಲ್ಪವನ್ನು ಮಾಡಿಸಿ ಜೀವನದಲ್ಲಿ ಸಾಧಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಆಗ ಬ್ರಹ್ಮದೇವರು ಹೇಳ್ತಾರೆ, ಅವಶ್ಯವಾಗಿ ನೈವೇದ್ಯವಾಗಲೇಬೇಕು. ಯಾರಿಗೆ ನೈವೇದ್ಯವನ್ನು ಮಾಡೋಣ ಅಂತ ಹೇಳಿದಾಗ, ಅಹೋಬಿಲ ನರಸಿಂಹದೇವರಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡು ಬ್ರಹ್ಮ, ನಿಮ್ಮ ನೈವೇದ್ಯ ಎಲ್ಲರಿಗೂ ಸಂಬಂಧಪಟ್ಟಿದೆ, ಎಲ್ಲರೂ ಒಪ್ಪಿಕೊಳ್ತಾರೆ, ಆದ್ದರಿಂದ ನೀವೇ ನೈವೇದ್ಯ ಮಾಡಬೇಕು ಅಂತ ಹೇಳಿದಾಗ, ಸ್ವಯಂ ಯಜಮಾನ ಇವತ್ತಿನ ಮದುವೆ ಮೊದಲಾದ ಕಾರ್ಯಕ್ರಮಗಳಲ್ಲಿ ಆಚಾರ್ಯರಿಗೆ ಕರೆಸಿ ಮಾಡಿಸ್ತಾರೆ ಪೂಜೆ ನೈವೇದ್ಯವನ್ನು. ನನ್ನ ಮದುವೆ, ನನ್ನ ಮನೆ ಕಾರ್ಯಕ್ರಮ, ನನ್ನ ಮನೆಯೊಳಗೆ ಬ್ರಾಹ್ಮಣರು ಊಟ ಮಾಡ್ತಾ ಇದ್ದಾರೆ, ನನಗೆ ಪೂಜೆ ಮಾಡಲಿಕ್ಕೆ ಏನಾಗಿದೆ? ದೇವರ ಪೂಜೆ ಅಷ್ಟು ಅಗತ್ಯವ? ಯಜಮಾನ ಪೂಜೆ ಮಾಡಲೇಬಾರದು ಅನ್ನೋಂಥ ಅಷ್ಟು ಹಠ ಯಾಕೆ? ಅರ್ಥವೇ ಆಗುವುದಿಲ್ಲ. ಆಚಾರ್ಯರಿಗೆ ಕರೆದು ಮಾಡಿಸಬಾರ್ದು ಅಂತ ಹೇಳ್ತಾ ಇಲ್ಲ, ಮಾಡು ಮಾರಾಯ, ಕಲಿತು ಮಾಡು. ಸ್ವಯಂ ಬ್ರಹ್ಮದೇವರು ಯಜಮಾನರಲ್ವ? ಬ್ರಹ್ಮದೇವರ ಮಾತು ಕೇಳೋದಕ್ಕಾಗಿ 6 ಜನ ಕಾಯ್ಕೊಂಡು ನಿಂತಿರ್ತಾರೆ. ಶ್ರೀನಿವಾಸನ ಮಾತು ಕೇಳೋದಕ್ಕಾಗಿ ಕಾಯ್ಕೊಂಡು ನಿಂತಿರ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ನಾನು ಯಜಮಾನ ಅಂದಮೇಲೆ ನಾನು ಹೋಗಿ ನೈವೇದ್ಯವನ್ನು ಮಾಡಿ ಬರ್ತೇನೆ. ನರಸಿಂಹದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಬರ್ತಾರೆ. ಏಕೋ ವಿಷ್ಣುರ್ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ. ಒಬ್ಬ ವಿಷ್ಣು ಮಹದ್ಭೂತನಾಗಿರ್ತಕ್ಕಂಥ ಒಬ್ಬ ವಿಷ್ಣುವಿಗೆ ನೈವೇದ್ಯವನ್ನು ಮಾಡುವುದರಿಂದ ಏನು ಸಮಗ್ರವಾದ 3 ಲೋಕಗಳಿಗೆ ಊಟಕ್ಕೆ ಹಾಕಿದ ಸೌಭಾಗ್ಯ ಬರುತ್ತೆ ರೀ ಎಂಬ ಚಿಂತನೆಯನ್ನು ಮಾಡ್ತಾನೆ ಊಟಕ್ಕೆ ಹಾಕೋದು. ವಿಶ್ವಭುಕ್ಕಾಗಿರ್ತಕ್ಕಂಥ ದೇವರಿಗೆ ನೈವೇದ್ಯವನ್ನು ಮಾಡೋದ್ರಿಂದ ಇಡೀ ಜಗತ್ತು ಊಟ ಮಾಡಿದ ಸೌಭಾಗ್ಯವನ್ನು ಪಡೆಯುತ್ತೆ ಅಂತ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿ ಕೃಷ್ಣಾರ್ಪಣವನ್ನು ಹೇಳಿ ಬರ್ತಾರೆ. ಬಂದು ವಸಿಷ್ಠರು ಮೊದಲಾಗಿರ್ತಕ್ಕಂಥ ಎಲ್ಲ ಋಷಿಗಳನ್ನು ಏಕಕಾಲಕ್ಕೆ ಕೂಡಿಸಿ ವೈಭವದಿಂದ ಶ್ರೀಕೃಷ್ಣಾರ್ಪಣವನ್ನು ಹೇಳ್ತಾನೆ. ಎಲ್ಲರದು ಊಟವಾಗತ್ತೆ. ಊಟವಾಗೋಷ್ಟೊತ್ತಿಗೇನೆ ತುಂಬ ತಡವಾಗಿ ಬಿಡುತ್ತೆ, ಸಾಯಂಕಾಲ 4-5 ಗಂಟೆ ಆಗತ್ತೆ. ಹಾಗಾಗಿ ಶ್ರೀನಿವಾಸನ ಮದುವೆಯ ಉತ್ಸವದ ಈ ಕಾರ್ಯಕ್ರಮದೊಳಗೂ ಕೂಡ ಎಲ್ಲ ಕಡೆಗೂ 4 ಗಂಟೆಗೆ ಊಟ, 3 ಗಂಟೆ 4 ಗಂಟೆ ಮೇಲೇನೆ ಊಟ. ಆಗ ಭೋಜನಾಂತೆ ದಿನಾಧೀಚ ರಾತ್ರಿ ಸ್ಥಾನ ಉಪಾಗತ, ರಾತ್ರಿನೇ ಆಗಿತ್ತು. ಆದ್ದರಿಂದ ಶ್ರೀನಿವಾಸನ ಊಟವಾಗುವುದಕ್ಕೆ ರಾತ್ರಿನೇ ಆಗಿತ್ತು. ಹೋಗಿ ರಾತ್ರಿ ಮಲಗುತ್ತಾರೆ. ಬೆಳಿಗ್ಗೆ 2:15 ಎದ್ದು ಶ್ರೀನಿವಾಸ ಗರುಡನಿಗೆ ಹೇಳ್ತಾನೆ, ಬ್ರಹ್ಮದೇವರಿಗೆ ಹೇಳು, ಬೇಗ ಬೇಗ ಸ್ನಾನಾನ್ನಿಕವನ್ನು ಮುಗಿಸಿಕೊಂಡು ಆಕಾಶರಾಜನ ಪಟ್ಟಣಕ್ಕೆ ಹೋಗಬೇಕು, ತಯಾರಾಗಂತ ಹೇಳಿ ಅಂತ ಹೇಳ್ತಾನೆ. ಶ್ರೀನಿವಾಸ ಹೇಳಿ ಕಳಿಸಿದ್ದಾನೋ ಇಲ್ಲೋ, ಗರುಡನ ಹಿಂದೆ ಬರ್ತಾನೆ. ದೇವರು ಬಂದು ಹೇಳ್ತಾನೆ, ವಿಳಂಬ ಕ್ರಿಯತೆ ಅಕಸ್ಮಾತ್, ಯಾಕೋ ಬ್ರಹ್ಮದೇವರೇ ತಡ ಮಾಡ್ತಾ ಇದ್ದಾರೆ, ಬೇಗ ಬೇಗನೆ ತಯಾರಾಗಿ ನಡಿ ಹೋಗ್ಬಿಡೋಣ ಅಂತ ಹೇಳಿದ್ರೆ ಬ್ರಹ್ಮದೇವರ ಅಂತಾರೆ, ಎಲ್ಲವೂ ಸಿದ್ಧವಾಗಿದೆ ಸ್ವಾಮಿ, ಗರುಡನ ಮೇಲೆ ನೀನು ಕೂಡು, ನಡಿ ಹೊರಟೇ ಬಿಡೋಣ ಅಂತ ಹೇಳಿದಾಗ ಹೊರಡ್ತಾ ಇದ್ದಾರೆ. ಏನು ಜನ ಸಂಕುಲ, ಬಹಳಷ್ಟು ವರ್ಣನೆಯನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ದೇವತೆಗಳೆಲ್ಲ ಇರ್ತಾರೆ. ಒಂದು ದಿವ್ಯವಾದ ಬಂಗಾರದ ರಥ, ಆ ರಥದಲ್ಲಿ ಲಕ್ಷ್ಮೀದೇವಿ ಹಾಗೂ ಬಕುಲಾದೇವಿ ಕೂತ್ಕೊಂಡಿದ್ದಾರೆ. ಏನು ಸೌಭಾಗ್ಯ ಅವ್ರದ್ದು. ಉಳಿದವ್ರದ್ದು ಲಕ್ಷ್ಮೀದೇವಿ ಜೊತೆಗೆ ಒಂದೇ ಆಸನದಲ್ಲಿ ಕೂಡ್ತಾಳೆ ಬಕುಲಾದೇವಿ. ದೇವರಿಗೆ ಸೇವೆ ಮಾಡಿದರೆ ಈ ಸೌಭಾಗ್ಯವನ್ನು ಕೊಡ್ತಾನೆ. ನಿತ್ಯ ಅನ್ನ ಮಾಡಿ ಅಡಿಗೆ ಮಾಡಿ ಊಟಕ್ಕೆ ಹಾಕಿ ಬಡಿಸಿಲ್ಲಲ್ಲ, ಯಶೋದೆಯಾದಾಗ ಹಾಲು ಉಣಿಸಿ ಬೆಳೆಸಿದ್ಲಲ್ಲ, ಅದು 2ರ ಸೌಭಾಗ್ಯ ಏನಂತಂದರೆ ಲಕ್ಷ್ಮೀದೇವಿಯಂತಹ ಲಕ್ಷ್ಮೀದೇವಿಯ ಜೊತೆಗೆ ಏಕಾಸನದಲ್ಲಿ ಕೂಡೋ ಸೌಭಾಗ್ಯವನ್ನು ದೇವರು ಒದಗಿಸಿ ಬಿಡ್ತಾನೆ. ಅಷ್ಟು ನಮಗೂ ಬೇಕಾಗಿತ್ತು ಆ ಸೌಭಾಗ್ಯ ಅಂತಂದರೆ ಖಂಡಿತವಾಗಿಯೂ ದೇವರ ಪೂಜೆಯನ್ನು ಮಾಡಬೇಕು, ದೇವರಿಗೆ ಅಡಿಗೆ ಮಾಡಿ ನೈವೇದ್ಯವನ್ನು ಮಾಡಬೇಕು. ಶೇಷದೇವರು ಶ್ವೇತಛತ್ರವನ್ನು ಇಡ್ತಾರೆ. ಗಾಳಿ ಬೀಸುವವರು ಗರುಡ, ಶೇಷ, ಇಂದ್ರ ಎಲ್ಲರೂ ಬಿಡ್ತಾ ಇದ್ದಾರೆ. ನರ್ತನವನ್ನು ಮಾಡ್ತಾ ಇದ್ದಾರೆ. ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಪಾರಾಯಣ ಮಾಡ್ತಾ ಇದ್ದಾರೆ. ಸಮ್ಮರ್ದಸ್ತು ಲಕ್ಷ ಜನ, ಅನ್ಯೋನ್ಯ ಕಲಹ, ಅಲ್ಲಲ್ಲೇ ಗದ್ದಲ ನಡೀತಾ ಇದೆ. ಋಷಿಕನ್ನಿಕೆಯರಿಗೂ ದೇವತಾ ಸ್ತ್ರೀಯರಿಗೂ ಸಣ್ಣ ಗದ್ದಲಗಳು ನಡೀತಾ ಇವೆ. ಇವೆಲ್ಲ ಇದ್ದದ್ದೇ. ಆದರೆ ಅಷ್ಟು 3 ಕೋಟಿ ಜನರಿದ್ದರೂ ಕಾಲು ತುಳಿತವಾಗಿಲ್ಲ, ಯಾರಿಗೂ ಅನರ್ಥವಾಗಿಲ್ಲ. ಅಲ್ಲಲ್ಲೇ ಕೆಲವರು ಅಡಿಗೆಯನ್ನು ಮಾಡಿಕೊಂಡು ಕೂಸುಗಳಿಗೆ ಊಟವನ್ನು ಮಾಡಿಸ್ತಾ ಇದ್ದಾರೆ. ಅಂತೂ ವೈಭವದಿಂದ ನಡೀತಾ ಇದೆ. ಶೇಷಾಚಲದಿಂದ ಆರಂಭಿಸಿ ನಾರಾಯಣಪುರದವರೆಗೆ ತಿಲ ಮಾತ್ರ ಎಳ್ಳಿನಷ್ಟು ಜಗವಿಲ್ಲಂತೆ ಅಷ್ಟು ಸ್ಥಳ ತುಂಬಿ ಹೋಗಿಬಿಟ್ಟಿದೆ ಏಕಪ್ರಕಾರವಾಗಿ. ಆಗ ಮಧ್ಯದೊಳಗೆ ಶುಕಾಚಾರ್ಯರ ಆಶ್ರಮ ಬರ್ತದೆ. ಆಶ್ರಮ ಬಂದಾಗ ಶುಕಾಚಾರ್ಯರು ಬಂದು ಅಷ್ಟಾಂಗ ನಮಸ್ಕಾರವನ್ನು ಮಾಡಿರ್ತಾರೆ. ಸ್ವಾಮಿ, ಇವತ್ತು ಅನಾಯಾಸೇನ ಬಂದಿದ್ಯಾ, ನನ್ನ ಮನೆಗೆ ಭಿಕ್ಷಕ್ಕೆ ಬಾ, ಊಟಕ್ಕೆ ಬಾ.
ಶ್ರೀನಿವಾಸ ಹೇಳ್ತಾನೆ, ಏನು ವಯಂ ಸಂಸಾರ ನಿರತಃ, ನಾವು ಸಂಸಾರಸ್ಥರು, ಭಾಳ ದೊಡ್ಡ ಜನ ಇದ್ದಾರೆ, ನಮಗೆಲ್ಲ ಆತಿಥ್ಯ ಕೊಡಬಾರ್ದಲ್ವೇ ನಿಮ್ಮಂಥವರು ಅಂತಂದರೆ, ನಿಷ್ಕಂಚನೋಹಂ ಗೋವಿಂದ, ನಾನು ನಿಷ್ಕಂಚನ, ನಾನು ದರಿದ್ರ, ಇದರೊಳಗೆ ಎರಡು ಮಾತು ಇಲ್ಲ. ಆದರೆ ನೀನು ದರಿದ್ರ ಪ್ರಿಯ, ನಿಷ್ಕಂಚನ ಜನಪ್ರಿಯ ಅಲ್ವೇ? ನೀನೊಬ್ಬ ಊಟ ಮಾಡು ಸಾಕೋ ಮಾರಾಯ, ಇಡೀ ಜಗತ್ತು ಊಟ ಮಾಡಿದಾಗೆ ಆಗತ್ತೆ, ಎಲ್ಲರಿಗೂ ಸಂತೃಪ್ತ ಆಗುತ್ತೆ, ನೀನು ಬರಬೇಕು ಅಂತ ಹಠ ಹಿಡಿತಾರೆ. ಆಗ ಬಕುಲಾದೇವಿ ತುಂಬ ಹಸಿವೆ ಆಗಿರ್ತದೆ. ಬಕುಲಾದೇವಿ ಹೇಳ್ತಾಳೆ, ಶ್ರೀನಿವಾಸ ನಿನ್ನ ಮದುವೆಗಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತೇನೋ, ಹಾಗೆ ನೆಗ್ಲೆಕ್ಟ್ ಮಾಡಬೇಡ, ನಡಿ ಊಟಕ್ಕೆ ಹೋಗೋಣ ಅಂತ ಹೇಳಿದಾಗ ಶ್ರೀನಿವಾಸ, ಲಕ್ಷ್ಮೀದೇವಿ, ಬಕುಲಾದೇವಿ 3 ಜನ ಊಟಕ್ಕೆ ಹೋಗ್ತಾರೆ. ಅವರು ಆಗಿಂದಾಗಲೇ ಹೋಗಿ ಅಕ್ಕಿ ತಂದು, ಗಿಡದಿಂದ ಹುಣಸೆಹಣ್ಣು ತಂದು ಏನೋ ಮಾಡಿ ಶ್ರೀನಿವಾಸನಿಗೆ ಊಟಕ್ಕೆ ಹಾಕ್ತಾರೆ. ಊಟಕ್ಕೆ ಹಾಕಿದಾಗ ಈಚೆ ಎಲ್ಲರೂ ಬೈಕೊಳ್ತಾ ಇದ್ದಾರೆ ಶ್ರೀನಿವಾಸನಿಗೆ, ನಮ್ಮನ್ನೆಲ್ಲ ಹಸಿಯೊಳಗಿಟ್ಟ, ತಾನು ಊಟಕ್ಕೆ ಹೋದ ನೋಡ ಅಂತ ಬೈತಾರೆ. ಶುಕಾಚಾರಿಗೆ ಬೈತಾರೆ, ಅವರು ಎಲ್ಲರಿಗೂ ಬೈತಾರೆ. ಶುಕಂಜ ಭೀಷಯಂತಸ್ತೆ, ಶುಕಾಚಾರಿಗೆ ಬೈತಾ ಇದ್ದಾರೆ, ದೇವರಿಗೆ ಬೈತಾ ಇದ್ದಾರೆ. ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಗದ್ದಲವಾಗ್ತಾ ಇದೆ. ಆಗ ಶ್ರೀನಿವಾಸ ಏನು ಮಾಡ್ತಾನೆ, ಊಟವನ್ನು ಮಾಡಿ ಫೂತ್ಕಾರವನ್ನು ಮಾಡ್ತಾನೆ. ಸಂತೋಷ ಆಯ್ತು ನೋಡು ಶುಕಾಚಾರ್ಯ, ಎಂಥ ರುಚಿಯಾದ ಅಡಿಗೆ ಮಾಡಿ ಬಡಿಸಿಬಿಟ್ಟಿಯೋ ಮಾರಾಯ, ಎಷ್ಟು ಶುದ್ಧವಾದ ಅಡಿಗೆ, ಮನೋಭಿಮಾನಿಯಾದ ನೀನು ಮಾಡಿದ ಅಡಿಗೆ ಮನಸ್ಸಿನೊಳಗೂ ದೋಷ ಬಂದಿರೋದಿಲ್ಲ, ಅಷ್ಟು ಶುದ್ಧವಾಗಿ ಮಾಡಿಬಿಟ್ಟಿದ್ದಿಲ್ಲ, ಇಂಥ ಅಡಿಗೆ ನನಗೆಂದು ಸಿಕ್ಕಿತೋ ಇಷ್ಟು ಶುದ್ಧವಾದದ್ದು ಅಂತ ಹೇಳಿ ಊಟ ಮಾಡಿ ಸಂತೋಷಪಟ್ಟ. ಯಾವಾಗ ದೇವರು ಭೂತ್ಕಾರಂ ಕೃತವಾನ್ ಕೃಷ್ಣ ಸರ್ವೇಶಾಂ ತೃಪ್ತಿ ಹೇತವೇ, ಜಗತ್ತಿನ ತೃಪ್ತಿಗಾಗಿ ತಾನು ಭೂತ್ಕಾರವನ್ನು ಮಾಡಿದ್ರೆ ಎಲ್ಲರದು ಹೊಟ್ಟೆ ತುಂಬಿಬಿಡ್ತು. ಮರುಕ್ಷಣದೊಳಗೆ ಹೇಳ್ತಾರೆ, ಶುಕಾಚಾರ್ಯರೇ ಎಂಥ ಅದ್ಭುತವಾದ ಭರ್ಜರಿ ಅಡಿಗೆ ಬಡಿಸಿಬಿಟ್ರೋ ಮಾರಾಯ ಅಂತೇಳಿ ಮಾತನಾಡಿಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅಷ್ಟು ವೈಭವದಿಂದ ಅಡಿಗೆ ಆಯಿತು. ಅಲ್ಲಿಂದ ಮುಂದೆ ಊಟವಾಯಿತು. ಅಲ್ಲಿಂದ ಮುಂದೆ ಬರ್ತಾ ಇದ್ದಾರೆ. ಆಕಾಶರಾಜನ ಪಟ್ಟಣಕ್ಕೆ ಬರ್ತಾ ಇರುವಾಗ ಐರಾವತ ಆನಿ ಮೇಲೆ ಆಕಾಶರಾಜ ಪದ್ಮಾವತಿಯನ್ನು ಕೂಡಿಸಿಕೊಂಡು ಇಂದ್ರ ಎದುರಿಗೆ ಬರ್ತಾನೆ. ಸೀಮಾಂತ ಪೂಜೆ ಎದುರುಗೊಳ್ಳುವುದಕ್ಕಾಗಿ ಬರ್ತಾರೆ. ಆಗ ಇಂದ್ರ ತೋರಿಸಿಕೊಡ್ತಾನೆ, ಗರುಡಾರೂಢನಾಗಿದ್ದಾನಲ್ಲ, ಶ್ವೇತಛತ್ರವನ್ನು ಧಾರಣವನ್ನು ಮಾಡಿದ್ದಾನೆ, ಕುಮಾರ, ಯುವಕ, ಸುಂದರ, ಅದ್ಭುತವಾದ ರೂಪವುಳ್ಳವನು, ಸಚ್ಚಿದಾನಂದ ವಿಗ್ರಹ ಮೂರ್ತಿಯಾಗಿದ್ದ ನೋಡು, ಅವನೇ ಶ್ರೀನಿವಾಸ, ಅವನೇ ನಿನ್ನ ಅಳಿಯ ಅಂತ ಪರಿಚಯವನ್ನು ಮಾಡಿಸ್ತಾರೆ. ಆಗ ಆಕಾಶರಾಜ ಹೇಳ್ತಾನೆ, ಧನ್ಯೋಹಂ ಕೃತಕೃತ್ಯೋಹಂ ಸ್ವರ್ಗ ಮಾರ್ಗ ಸಮಾಸ್ಥಿತಃ ಏತಸ್ಮಿನ್ನೇವ ಕಾಲೇತು ಶ್ರೀನಿವಾಸ ಸದಾಂ ಗತಿ, ನಾನು ಧನ್ಯ, ನಾನು ಕೃತಕೃತ್ಯನಾಗಿ ಮೋಕ್ಷ ಮಾರ್ಗವೇ ನನಗೆ ಸಿಕ್ಕಿತು ಅಂತೇಳಿ ಸಂತೋಷ ಪಡ್ತಾ ಇದ್ದಾನೆ. ಅಷ್ಟರೊಳಗೆ ನಾರದರು ಬಂದು ಹೇಳ್ತಾರೆ, ಅಲ್ಲಿ ಐರಾವತ ಆನೆ ಮೇಲೆ ಕುಳಿತುಕೊಂಡಿದ್ದ ನೋಡು, ದೀರ್ಘವಾದ ಮೀಸೆಯನ್ನು ಬಿಟ್ಟವನಾಗಿದ್ದಾನೆ, ದೀರ್ಘಬಾಹು, ಶ್ವೇತಛತ್ರವನ್ನು ಧಾರಣವನ್ನು ಮಾಡಿದ್ದಲ್ಲ, ಅವನೇ ನಿಮ್ಮ ಮಾವ ಆಕಾಶರಾಜ ಶ್ರೀನಿವಾಸ ಅಂತ ಹೇಳಿದಾಗ ಆಕಾಶರಾಜನಿಗೆ ಶ್ರೀನಿವಾಸ ಅಲ್ಲೇ ದೂರದಿಂದ ಅಭಿವಾದನವನ್ನು ಮಾಡ್ತಾನೆ, ನಮಸ್ಕಾರವನ್ನು ಮಾಡ್ತಾನೆ. ಧನ್ಯಂ ನಾರದ ಮೇ ಜನ್ಮ, ನನ್ನ ಜನ್ಮ ಪಾವನವಾಯಿತು ನೋಡು, ಇಂಥ ಅಳಿಯ ಸಿಗ್ತಾನೆ ಅಂತಂದ್ರೆ ಏನಿದು ಅಂತ ಹೇಳಿ ಸಂತೋಷಪಟ್ಟು ಅಲ್ಲಿಂದ ಬಾರಾತ್ ಮೆರವಣಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ದುರ್ಗಾದೇವಿಯ ದರ್ಶನವನ್ನು ಮಾಡಿಕೊಳ್ತಾರೆ. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾರೆ. ಅಷ್ಟರೊಳಗೇನೆ ಸಾಯಂಕಾಲವಾಗಿರ್ತದೆ. ರಾತ್ರಿಸ್ತು ಪಂಚಘಟಿಕಾ ಸಮಭೂತ್, ರಾತ್ರಿ 5 ಘಟಿಕಾ ಕಾಲ ಕಳೆದು ಹೋಗಿಬಿಟ್ಟಿರ್ತದೆ, ಅರ್ಥಾತ್ 8-9 ಗಂಟೆ ಆಗಿರ್ತದೆ. ಆಗ ಆಕಾಶರಾಜ ಹೇಳ್ತಾನೆ, ಎಲ್ಲರದು ಹಸಿವೆಯಾಗಿದೆ, ಬೇಗ ಬೇಗ ಊಟವಾಗಬೇಕು ಅಂತ ಹೇಳಿದಾಗ ವೈಭವದಿಂದ ಎಲ್ಲರದು ಊಟವಾಗತ್ತೆ. ಊಟವಾಗಿ ಅವತ್ತು ರಾತ್ರಿ, ನವಮಿಯ ರಾತ್ರಿ ಎಲ್ಲರೂ ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ. ವೈವಾಹಿಕ ಜನ ಸರ್ವೇ, ಆಗ ಎಲ್ಲರದು ವೈಭವದಿಂದ ಊಟವಾಯಿತು. ಊಟವಾದ ಮೇಲೆ ವಿಶ್ರಾಂತಿ ಆಯಿತು. ಊಟವಾದ ಮೇಲೆ ದತ್ವಾ ವಸ್ತ್ರಾಣಿ, ಆಗ ಎದುರುಗೊಳ್ಳೋದು, ದತ್ವಾ ವಸ್ತ್ರಾಣಿ ದಿವ್ಯಾನಿ ಜಾಮಾತು ಶ್ರೀಪತೇರ್ನೊಬ್ಬ ಭಾರಿ ಭಾರಿ ವಸ್ತ್ರಗಳನ್ನು, ಬಟ್ಟೆಗಳನ್ನು ಶ್ರೀನಿವಾಸ ಇರುವಲ್ಲಿ ಬಂದು ಎಲ್ಲವನ್ನು ಕೊಟ್ಟು ಸಂತೋಷಪಡಿಸಿ ಹೋಗ್ತಾನೆ. ಪೂರ್ವದೇವ ಗುರೋರ್ವಾರ ಸಂಪ್ರಾಪ್ತೋ ದಶಮೀ ದಿನೇ, ಆಗ ಮರುದಿನ ಬೆಳಿಗ್ಗೆ ಎದ್ದಾಕ್ಷಣಕ್ಕೇನೆ ಶುಕ್ರವಾರ, ಭಾರಿ ಅದ್ಭುತವಾದದ್ದು. ಶ್ರೀನಿವಾಸ ಕೃತ ಮಂಗಲ ಮಜ್ಜನ, ಸ್ನಾನವನ್ನು ಮಾಡಿ ವಸಿಷ್ಠರಿಗೆ ಹೇಳ್ತಾನೆ, ವಸಿಷ್ಠರೇ ಒಂದು ಕೆಲಸವನ್ನು ಮಾಡೋಣ, ಸಾಯಂಕಾಲದ ಗೋಧೂಳಿ ಮುಹೂರ್ತವಿದೆ ಮದುವೆಯದು, ಆದ್ದರಿಂದಾಗಿ ಮಯಾನ ಭೋಜನಂ ಕಾರ್ಯಂ, ನಾನು ಊಟ ಮಾಡುವುದಿಲ್ಲ, ಲಕ್ಷ್ಮೀದೇವಿ ಊಟ ಮಾಡುವುದೇ ಬೇಡ, ಬ್ರಹ್ಮದೇವರು ಊಟ ಮಾಡೋದು ಬೇಡ, ನನ್ನ ತಾಯಿ ಬಕುಲಾದೇವಿ ಊಟ ಮಾಡೋದಿಲ್ಲ, ಪುರೋಹಿತರಾದ ನೀವು ಊಟ ಮಾಡೋದು ಬೇಡ, ಇಷ್ಟು ಬಿಟ್ಟು ಇನ್ನು ಎಲ್ಲರದೂ ಊಟವಾಗಿ ಬಿಡಲಿ, ಹೇಳಿಬಿಡಿ, ಆದೇಶವನ್ನು ಮಾಡಿಬಿಡಿ. ಅವರು ಅಷ್ಟೇ, ಆಕಾಶರಾಜ, ತೊಂಡಮಾನ, ಧರಣಿದೇವಿ, ಪುರೋಹಿತ, ಪದ್ಮಾವತಿ ಇವರಷ್ಟು ಊಟ ಬಿಡಲಿ, ಉಳಿದವ್ರದ್ದೆಲ್ಲರದು ಕೂಡ ಊಟವಾಗಲಿ ಅಂತ ಹೇಳಿ ಕುಬೇರನಿಗೆ ಹೇಳಿ ಕಳಿಸ್ತಾರೆ. ಕುಬೇರ ಎಲ್ಲರದು ಅಡಿಗೆ ಊಟ ವ್ಯವಸ್ಥೆಯಿಂದ ವೈಭವದಿಂದ ಊಟವಾಗತ್ತೆ. ಅವತ್ತಿನ ಬೆಳಿಗ್ಗೆ, ದಶಮಿಯ ದಿನ ಬೆಳಿಗ್ಗೆ ಎಲ್ಲ ಬ್ರಾಹ್ಮಣರದ ಊಟವಾಗಿದೆ. ಮಧ್ಯಾಹ್ನ 3-3:30 ಆಗಿದೆ. ಆಗ ಮೇಘವರ್ಣಂ ಚತುರ್ದಂತಂ, 4 ದಂತಗಳುಳ್ಳ ಮೇಘರಾಟ್ ವರ್ಣ, ಮೇಘದ ವರ್ಣವುಳ್ಳ
ದೊಡ್ಡದಾದ ಗಂಟೆಯನ್ನು ಕಟ್ಟಿರುವ ಐರಾವತ ಆನೆಯನ್ನು ಕರೆದುಕೊಂಡು ದೇವರನ್ನು ಏನಂತಾರೆ ಸಾಯಂಕಾಲದ ಹೊತ್ತಿಗೆ ಅಕ್ಷತಾರೋಪಣಕ್ಕಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ವೈಭವದಾಗಿರ್ತಕ್ಕಂಥ ಕಥೆ. ಅದನ್ನೆಲ್ಲವನ್ನು ಕೂಡ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ನಾಳೆಯ ದಿನ ಶ್ರೀನಿವಾಸನ ಪರಮ ದಿವ್ಯವಾದ ಮಂಗಳ ಮಹೋತ್ಸವ. ಆ ಮಹೋತ್ಸವದಲ್ಲಿ ಎಲ್ಲರೂ ಯಥೇಷ್ಟವಾಗಿ ಸಮೃದ್ಧವಾಗಿ ಖುಷಿಯಿಂದ ಸಮೃದ್ಧಿಯಿಂದ ಭಾಗವಹಿಸಿ ಭಕ್ತಿಯಿಂದ ಭಾಗವಹಿಸಿ ಆ ಶ್ರೀನಿವಾಸನ ದಿವ್ಯವಾದ ಅನುಗ್ರಹಕ್ಕೆ ಪಾತ್ರರಾಗೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಗಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುಂ ನಮಃ. ಶ್ರೀಕೃಷ್ಣ.